62ನೇ ಇಸ್ವಿಯಲ್ಲಿ ನಾನು ಫಸ್ಟ್ ರಾಜಕಾರಣ ಕಾಲಿಟ್ಟಾಗ ಈ ಸಮಾಜದ ಜನಸಂಖ್ಯೆ ದೊಡ್ಡದು, ಆದ್ರೆ ಏನು ಅಂದ್ರೆ ನಿಮ್ಮನ್ನು ಕುಂದಿರಿಸ್ಕೊಳ್ಳೋರು, ಬೇರೆಯವರು ರಾಜ್ಯ ಮಾಡೋರು. ಇದನ್ನು ನೋಡೇನೆ ನಾನು ಜನತಾದಳದ ಅಧ್ಯಕ್ಷನಾದಾಗ ಈ ರಾಜ್ಯದ ದೊಡ್ಡ ಪೋರ್ಟ್ಫೋಲಿಯೋ ಯಾರಿಗಾದ್ರೂ ಸಿಗಬೇಕಾದ್ರೆ ಮಾದರಿಗೆ ಸಿಗಬೇಕು ಅಂತೇಳಿ ಜಿಗಜೇಣಿಗೆ, ಬಿಜಾಪುರ ಜಿಗಜೇಣಿಗೆ ಅವತ್ತು ರೆವಿನ್ಯೂ ಮಿನಿಸ್ಟರ್ನ ನಾನು ಹೋರಾಟ ಮಾಡ್ತಾ ಉಂಡೆ. ವೈ ರಾಮಕೃಷ್ಣ ಅವರು, ಡಿ ಮಂಜುನಾಥ್ರವರು, ರಾಜೇನವರು, ಯಾರ್ಯಾರ ನೆನೆಯಲಿ ನಾನು. ಇವತ್ತು ರಾಮಕೃಷ್ಣಪ್ಪನವರು ನಮ್ಮ ಪ್ರೊಫೆಸರ್ ಭದ್ರಾವತಿ, ಆ ಕೃಷ್ಣಪ್ಪನವರು ಆ ಊರಿನವ್ರು. ನಾನು ಅದಕ್ಕೆ ಅವತ್ತು ಮುನಿಯಪ್ಪನಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಮುನಿಯಪ್ಪ ಕುರ್ಚಿ ನೋಡಬೇಡ, ಸಮಾಜ ನೋಡು. ಅದನ್ನು ನೋಡಿ 4 ವರ್ಷ ನನ್ನ MLC ಬಾಕಿ ಇತ್ತು, ಸ್ವಾಭಿಮಾನಕ್ಕೆ ಧಕ್ಕೆ ಬಿತ್ತು. MLC ಪದವಿನ ಎಷ್ಟು ಹೊರಗೆ ಬಂದೆ ನಾನು. ನಾಳೆ ಮಾನ ದೊಡ್ಡದು, ಸ್ಥಾನ ದೊಡ್ಡದಲ್ಲ ಅಂತೇಳಿ ಮಾದಿಗರು ಯಾವಾಗಿಂದ ಇದ್ದಾರೆ? ಬಸವಣ್ಣನ ಕಾಲದಿಂದ. ಸಮಗಾರ ಹರಳಯ್ಯ, ಮಾದಾರ ಚೆನ್ನಯ್ಯ, ಅವನಮ್ಮ ಅಣ್ಣಯ್ಯ, ಓ ಎಂದು ಕರೆಯರಿ ಕೂಡಲ ಸಂಗಯ್ಯ. ಅವತ್ತು ಬಸವಣ್ಣ ಕೂಗುದ. ಇವತ್ತು ಆ ಸಮಾಜಕ್ಕೆ ನೀವು ನ್ಯಾಯ ಕೊಡೋದಿಕ್ಕೆ ಒಳ ಮೀಸಲಾತಿ 70 ವರ್ಷ ಆಯ್ತು ರಾಜ್ಯಕ್ಕೆ. ಇವತ್ತಿನ ದಿವಸ ಸ್ವಾತಂತ್ರ್ಯ ಸಿಕ್ಕಿ ದೇಶಕ್ಕೆ. ಇದಕ್ಕೊಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಸ್ಕೂಲ್ ಇಲ್ಲ. ಇವತ್ತು ತಿಮ್ಮಾಪುರ ಸೇರಿಸ್ಕೊಳ್ಳೋದೆಲ್ಲ ಬರ್ಬೇಕವ್ರು. ಇವತ್ತು ಅವರು ಎಲ್ಲವನ್ನು ಇವತ್ತಿನ ದಿವಸ ಇಷ್ಟು ಮಾತ್ರ ನಿಮ್ಗೆ ಹೇಳ್ತೇನೆ. ಸಾದರು, ಸಾಬ್ರು, ಮಾದ್ರು ಈ 3 ಮುಂಚೆನೂ ಜೊತೆಯಲ್ಲಿದ್ದಂತವೆ, ಈಗಿಂದಲ್ಲ. ಈ ಸಮಾಜದ, ಮುಸ್ಲಿಂ ಸಮಾಜದ ಬೆಂಬಲ ಆದಿ ಕಾಲದಿಂದ ಅವತ್ತು ಇದೆ, ಇವತ್ತು ಇದೆ. ನೀವು ಮಾಡ್ತಕ್ಕಂಥ ಎಲ್ಲ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ನಾವು ನಿಲ್ತೀವಿ ಅನ್ನೋ ಆಶ್ವಾಸನೆಯನ್ನು ಇವತ್ತಿನ ದಿವಸ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯನವರು ಬುದ್ಧಿವಂತರು. ಸದಣ ನಿಮಗೆ ಗೊತ್ತೈತ್ ನಾನು ಏನು ಅಂತ ಹೇಳಿ. ನಾನೆಲ್ಲಾದ್ರೂ ಕಾಲಿಟ್ರಲ್ಲಿ ಅಪಜಯ ಆಗಲ್ಲ, ಅದು ಜಯನೇ. ನನ್ನ ಸ್ವಾರ್ಥಕ್ಕೆ ನಾನು ಕಾಲಿಟ್ಟಿಲ್ಲ, ಸಮಾಜದ ಏಳಿಗೆಗೆ ಕಾಲಿಟ್ಟಿದ್ದೀವಿ. ಇವತ್ತಿನ ದಿವಸ ಇವತ್ತು ಈ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ, ಎಲ್ಲಿದೆ ನಿಮಗೆ ಗೊತ್ತಿದೆ. ಯಾಕೆ ಹೆದರ್ತೀರಿ? ಯಾಕೆ ಭಯಪಡ್ತೀರಿ? ಮೈಸೂರು ಜಿಲ್ಲೆಯಲ್ಲಿ ನಿಮ್ಗೆ ಏನಾದ್ರೂ ಅನಾನುಕೂಲ ಆಗತ್ತೆ ಅಂತ ಸಮಾಜ ಲೆಕ್ಕಾಚಾರ ನಿಮ್ಗೆ ಹೇಳ್ತೇನೆ. 74 ವಯಸ್ಸಾಗಿದೆ ನನಗೆ. ಈ ಹೋರಾಟಕ್ಕೆ ನಾನು ಸತ್ರು ಕೂಡ ನಾನು ಹುತಾತ್ಮನಾದೆ ಅಂತ ತಿಳ್ಕೊತೀನಿ. ನಾನು ನನ್ನ ಜೀವನದ ರಕ್ಷೆ ಇವತ್ತಿನ ದಿವಸ. ಇವತ್ತು ಈ ಸ್ವಾಮಿಗಳು ಕೂತಿದ್ದಾರೆ, ಹಿರಿಯೂರು ಸ್ವಾಮಿಗಳು. ಡಿ ಮಂಜುನಾಥ್ ಅವರು ಹಿರಿಯೂರು MLA. ನನ್ನ ಮೇಲೆ ಭಾರಿ ಸಿಟ್ಟು, ಎಲ್ರಿಗೂ ಬರೀ ಮಂಜುನಾಥಿ ಕ್ಯಾನ್ವಾಸಿಗೆ ಬರ್ತಾರೆ ಅಂತ. ನಾನು ಹೇಳಿದೆ, ನಾನು ಬಲಗೈ ವಿರೋಧ ಇಲ್ಲಪ್ಪ, ನಿಮ್ ಪರವಾಗೂ ಇದ್ದೇನೆ. ಆದ್ರೆ ಈ ಪಾಪ ಮುಂಡೆವು ಬಾಯಿಲ್ಲ ಇದಕ್ಕೆ. ಇವತ್ತು ಅವ್ರಿಗೆ ಒಂದು ಕಾಲೇಜ್ ಇಲ್ಲ, ಸ್ವಾಮಿಗೆ ಒಂದು ತಿರುಗಾಡ ಕಾರ್ ಇಲ್ಲ. ನನ್ನ ಸ್ವಂತ ದುಡ್ಡಿನಿಂದ ಹಿರಿಯೂರು ಮಠ ಸ್ವಾಮಿಗೆ ಅವತ್ತು ಫಿಯೇಟ್ ಕಾರ್ ಕೊಡಿಸಿದೆ. ನಾನು ಹೇಳಿದೆ, ಯಾವ ರೀತಿ ಲಿಂಗಾಯತ ಸ್ವಾಮಿಗಳು ತಿರುಗ. ಆದ್ರೆ ನಾನು ಹೇಳಿದೆ, ಈ ಸಮಾಜದ ಸಲುವಾಗಿ ನಾನು ಖುದ್ದು ಬರ್ತೇನೆ. ರಾಜ್ಯ ತುಂಬಾ ನಿಮಗೆ ಹೋರಾಟ ಮಾಡಬೇಕು. ಇವತ್ತು ದೊಡ್ಡ ಸಂತೋಷ ಅಂದ್ರೆ ಜಯ ಜಗಜಿ ಶಿವರಾಮ್, ಜಯ ಭೀಮ್ ಇಬ್ರು ಕೂಡ ಒಂದಾಗಿದ್ದೀರಿ. ನೀವು ಕೇಳೋ ಅಲ್ಲ, ಕೊಡೋ ಜಾಗದಲ್ಲಿರೋರು. ಬನ್ನಿ ನಮ್ಮ ಜೊತೆಯಲ್ಲಿ. ರಾಜ್ಯದ ಮುಖ್ಯಮಂತ್ರಿ ಒಬ್ಬ ದಲಿತನ ಕೂರಬೇಕು, ಆ ಕಾಲ ನಾವು ಕಾಣಬೇಕಾಗತ್ತೆ. ಆ ಹೋರಾಟವನ್ನು ಇವತ್ತಿನ ದಿವಸ ನಾವು ಶುರು ಮಾಡಿದೆವು. ಆದ್ರಿಂದ ನಿಮಗೆ ಒಂದು ಒಳಗುಟ್ಟು ಹೇಳ್ತೇನೆ, ಒಗ್ಗಟ್ಟನ್ನ ಮುರ್ಕೋಬೇಡಿ. ನಮ್ಮಲ್ಲಿರೋ ಒಗ್ಗಟ್ಟನ್ನ ಮುರ್ಕೋಬೇಡಿ. ನೀವು ಮುರ್ಕೊಂಡ್ರಿ ಹಾಳಾಗಿ ಹೋಗ್ತೀರಿ. ಎಲ್ಲ
ರಾಜಕೀಯ ಪಾರ್ಟಿಗಳು ನಿಮ್ಮನ್ನು ಒಂದಾಗಕ್ ಬಿಡಲ್ಲ, ನಿಮಗೂ ಬಿಡಲ್ಲ, ಮುಂದೆ ನಮಗೆ ಸಾಕ. ಅದಕ್ಕೆ ಇವತ್ತಿನ ದಿವಸ ನಾವು ಹೋರಾಟಕ್ಕೆ ಹೊರಟಿದ್ದೇವೆ. ಈ ಬಿಸಿಲಿನಲ್ಲಿ ಜಾಗ ಸಣ್ಣದಾಯಿತು, ಮಾರ್ಸಂದ್ರ ಮುನಿಯಪ್ಪ ಪ್ಯಾಲೇಸ್ ನಲ್ಲಿ ತಗೋಬೇಕಾಗಿತ್ತು. ಮುಂದಿನ ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ಪ್ಯಾಲೇಸಿಗೆ ನುಗ್ಗಿ, ಮೈದಾನ ನಮ್ಮದದು ಪ್ಯಾಲೇಸು. ಇವತ್ತು ಇದರಷ್ಟೇ 10ರಷ್ಟು ಜನ ಇವತ್ತಿನ ದಿವಸ ಹೊರಗಿದ್ದಾರೆ. ನಾನು ಬರಬೇಕಾದ್ರೆ 3/4 ಗಂಟೆ ಹಿಡಿತು ನಾನು ಇಲ್ಲಿಗೆ ಬರಬೇಕಾದ್ರೆ, ಕಾರಣ ಅಷ್ಟು ಟ್ರಾಫಿಕ್ ಇದೆ ಇವತ್ತಿನ ದಿವಸ. ಮೆಸ್ತಿನ್ ನಿಮ್ಮಲ್ಲಿ ಬಡತನ ಇದೆ, ಆದ್ರೆ ಸ್ವಾಭಿಮಾನ ನಿಮ್ಮಲ್ಲಿದೆ, ಅದನ್ನ ನೀವು ಇಟ್ಕೊಂಡಿದ್ದೀರಿ. ನೀವು ಸ್ವಾಭಿಮಾನ ಬಿಡಬೇಡಿ. ದುಡ್ಡು ಬರುತ್ತೆ ಹೋಗತ್ತೆ, ಅಧಿಕಾರ ಸಿಗತ್ತೆ ಹೋಗತ್ತೆ, ಆದ್ರೆ ಸ್ವಾಭಿಮಾನ ಭಾರಿ ದೊಡ್ಡ ಮಾತು. ನಾವು ಮೀಸಲಾತಿ ತಗೋತೇವೆ, ಇವತ್ತಲ್ಲ ನಾಳೆ. ಇದನ್ನ ಯಾರು ನಿಲ್ಸಕ್ ಸಾಧ್ಯವಿಲ್ಲ. ಸಮಾಜದ ಹುಷಾರಾಗ್ಬಿಟ್ಟಿದೆ. ಇವತ್ತು ನೀವು ಏನಾದ್ರೂ ಇದನ್ನು ಕೊಡದೇ ಇದ್ರೆ ವಿಧಾನಸೌಧದಲ್ಲೇ ಮಾದಿಗ ಮುಖ್ಯಮಂತ್ರಿ ಆಗ್ತಕ್ಕಂಥ ಕಾಲ ಭಾರಿ ದೂರ ಕಾಣ್ತಕ್ಕಂಥದ್ದಿದೆ. ಆದ್ರಿಂದ ಇವತ್ತು ನನ್ನನ್ನ ಬರಮಾಡಿಕೊಂಡು ಏನೋ ಸಾಬ್ರಾದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ನೀವು ಕರೆಸಿದ್ರಿ. ನಿಮ್ಮ ಮನೆ ಬರ ನಮ್ಮ ಮನೆ ಬರ ಬಂದೆಯ. ನಮ್ಮಲ್ಲಿ ಬರೀ ಗುಡಿಸಕ್ಕೆ ಗೋಮಿ ಹಾಕಕ್ಕೆ ಇಟ್ಕೊಳ್ಳೋದು, ಒರಿಜಿನಲ್ ತಿನ್ನೋದು ಅವ್ರ ಚಿಂತೆ ಇಲ್ಲ ನಮಗೆ. ನಮ್ಮ ದೇಹದಲ್ಲಿ ಶಕ್ತಿ ಇದೆ. ಯಾಕಂದ್ರೆ ಜಾಸ್ತಿ ಮಕ್ಕಳು ಹುಡ್ಸೋರು ನೀವು ನಾವೇ, ಜಾಸ್ತಿ ಶಕ್ತಿ ಅವರು. ಯಾಕಂದ್ರೆ ನಾವು ಒರಿಜಿನಲ್ ಫುಡ್ ತಿಂತೀವಿ, ಬರೀ ಇಡ್ಲಿ ವಡ ತಿಂತ ಬದುಕಲ್ಲ ನಾವು. ಸರಿಯಾಗಿ ತಿಂದೇ ಬದುಕ್ತಕ್ಕಂಥ ಜನ. ಆದ್ರಿಂದ ಮಕ್ಕಳು ಜಾಸ್ತಿ ಆಗ್ತವೆ. ಒಬ್ಬೊಬ್ರು ಪೈಲ್ವಾನಂಗೆ ಹುಡ್ತಾನೆ. ನೀವು ನೋಡಿ, ಒಬ್ಬ ತೆಳ್ಳಿಗಿರೋ ಸಹಾಯ ತರ ಮಾದಿಗ ಯಾರು ಸಿಗಲ್ಲ ನಿಮಗೆ. ಹುಟ್ಟಿದ್ರೆ ಪೈಲ್ವಾನ್ ತರಾನೇ ಸಿಗ್ತಾನೆ ನಾನು. ಆದ್ರಿಂದ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಅಭಿನಂದಿಸಿ, ಇದಕ್ಕೆ ಪೂರ್ಣವಾದಂತ 24 ಗಂಟೆನೂ ಕೂಡ ನಿಮ್ಮ ಹೋರಾಟದಲ್ಲಿ ನಾನಿದ್ದೇನೆ. ಇವತ್ತು ಇವನಾರವ ಎನಿಸಿದರಯ್ಯ, ಇವ ನಮ್ಮವ ಎನಿಸಯ್ಯ. ಸರಾ ಮಾದಕ ಸಮುದಾಯದ ಪಾದದ ಧೂಳಿಯಾಗಿ ದುಡಿಯುವ ಅವಕಾಶ ಕೊಡು ಭಗವಂತ ಅಂತ ಕೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಜಗಜೀವನರಾಮ್. ಮಾಜಿ ಸಚಿವರಾಗಿರ್ತಕ್ಕಂಥ ಸಿಎಂ ಇಬ್ರಾಹಿಂ ಸಾಹೇಬರು ಇವತ್ತಿನ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಅವರಿಗೆ ಇವತ್ತಿನ ಈ ಹೋರಾಟದ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ಹಾಗೆ ಆಂಧ್ರದಿಂದ